forever on fire. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಗೊಂದಲ ಉಂಟಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಕಳೆದ 2-3 ದಿನಗಳಿಂದ ನೋಡ್ತಾ ಇದ್ದೀವಿ ಕೆಪಿಸಿಸಿ ಅಧ್ಯಕ್ಷ ಗಾದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಿರಂಗವಾಗಿಯೇ ಅಸಮಾಧಾನಗಳು ಭುಗಿಲೇಳ್ತಾ ಇದ್ದಾವೆ, ತೀವ್ರ ಸ್ವರೂಪಕ್ಕೆ ಹೋಗ್ತಾ ಇದೆ ಮಾತಿನ ಸಮರಗಳು. ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಈಗ ಪಕ್ಷದಲ್ಲೇ ಎಲ್ಲರೂ ಬಾಯಿ ಮುಚ್ಕೊಂಡಿರಬೇಕು, ನಿಮಗೆ ಕೊಟ್ಟಂತಹ ಕೆಲಸವನ್ನು ಮೊದಲು ನೀವು ಮಾಡಿ, ನಿಮಗೇನೇನು ಜವಾಬ್ದಾರಿ ಪಕ್ಷ ಕೊಟ್ಟಿದೆಯೋ ಅದನ್ನು ನೀವು ನಿಭಾಯಿಸಿ. ಯಾವಾಗ ಏನು ನಿರ್ಧಾರ ತೆಗೆದುಕೊಳ್ಬೇಕು ಅದನ್ನು ನಮ್ಗೆ ಗೊತ್ತಿದೆ, ನಾವು ಅದನ್ನು ಮಾಡ್ತೀವಿ. ಹೈಕಮಾಂಡ್ ನಿರ್ಧಾರ ನಾವು ತೆಗೆದುಕೊಳ್ತೀವಿ. ಯಾವಾಗ ಯಾವ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅದು ನಮಗೆ ಬಿಟ್ಟಿತ್ತು. ಹೈಕಮಾಂಡ್ ಇದೆ, ನಾವು ನಿರ್ಣಯವನ್ನು ತೆಗೆದುಕೊಳ್ತೇವೆ, ನೀವ್ಯಾಕೆ ತಲೆ ಕೆಡಿಸ್ಕೊಳ್ತೀರಿ? ಯಾವಾಗ ಯಾವ ನಿರ್ಧಾರ ತೆಗೆದುಕೊಳ್ಬೇಕು ಸೂಕ್ತ ಸಮಯಕ್ಕೆ ನಮ್ಮಿಂದ ಅದು ಆಗುತ್ತೆ. ಕಾಂಟ್ರವರ್ಸಿ ನಡೆಯಬಾರದು ಅಂಥೇಳಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಇದು ಅನಾವಶ್ಯಕವಾಗಿ ಇಲ್ಲಿ ಗೊಂದಲ ಇದ್ದಿದೆ. ಏನು ಇಲ್ಲಿ ಯಾರಾದರೂ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಅದಕ್ಕೆ ಪ್ರತಿಯೊಂದಕ್ಕೂ ಹೈಕಮಾಂಡ್ ಕ್ಲಾರಿಫಿಕೇಶನ್ ಕೊಡ್ತಾರೆ. ಆದರೆ ನಾವು ಹೈಕಮಾಂಡ್ದವ್ರು ಯಾವಾಗ ಡಿಸೈಡ್ ಮಾಡ್ತೇವೆ ಅವಾಗ ಮಾಡೇ ಮಾಡ್ತೇವೆ, ಮಾಡಬಾರ್ದು ಮಾಡೋದಿಲ್ಲ. ಆದರೆ ಇಂಥದಕ್ಕೆ ಪ್ರತಿಯೊಂದಕ್ಕೆ ಸ್ಟೇಟ್ಮೆಂಟ್ಗಳು ಒಬ್ರಿಗೊಬ್ರು ಕೊಟ್ಕೊಳ್ಳೋದು, ಹೈಕಮಾಂಡ್ ಸುಮ್ಮನೆ ಕುಂತಿದ್ದೆ ಏನು ಮಾಡ್ತಾ ಇಲ್ಲ ಅಂತ ಹೇಳೋದು, ನಿಮ್ಗೆ ಯಾರು ಕೊಡು ಅಂದಾರೆ? ನೀವೇ ಗೊಂದಲ ಸೃಷ್ಟಿ ಮಾಡಿದ್ದು, ನೀವೇ ಹೇಳಿಕೆಗಳು ಕೊಡ್ತೀರಿ, ನೀವೇ ಗೊಂದಲ ಸೃಷ್ಟಿ ಮಾಡ್ತೀರಿ. ಅದಕ್ಕೇನು ಪ್ರತಿಯೊಂದಕ್ಕೂ ದಿನ ಎದ್ದು ನಾವು ಎಲ್ಲರದು ಕ್ಲಾರಿಫಿಕೇಶನ್ ಕೊಡೋಕ್ಕಾಗ್ತದೆ? ಅದಕ್ಕಾಗಿ ಹೈಕಮಾಂಡ್ ಇದೆ, ಹೈಕಮಾಂಡ್ ಯಾವಾಗ ನಿರ್ಣಯ ತಗೊಳ್ಳೋದದೆ. ಅದಕ್ಕಾಗಿ ದಯವಿಟ್ಟು ನನ್ನ ಸಲಹೆ ಏನಂದರೆ, ನಮ್ಮ ಮಂತ್ರಿಗಳಿಗಾಗಲಿ ಶಾಸಕರಿಗಾಗಲಿ ಅಥವಾ MP-ಗಳಿಗಾಗಲಿ ಯಾರೂ ಕೂಡ ಇದು ಬದಲಾವಣೆಗಳು ಮಾತಾಡಬಾರ್ದು. ಮತ್ತು ಸ್ಥಿರ ಸರ್ಕಾರಕ್ಕೆ ನಾವು ಇನ್ನೂ ಗಟ್ಟಿ ಮಾಡಬೇಕೇ ಹೊರತಾಗಿ ಅದನ್ನು ಅಳಗಾಡಿಸ್ತಕ್ಕಂಥದ್ದು ಅಥವಾ ಸಂಘಟನೆ ಈಗ ಮಜಬೂತ್ ಇದೆ, ಅದಕ್ಕೆ ಇನ್ನೂ ವೀಕ್ ಮಾಡೋದು ಇವೆರಡೂ ಆಗಬಾರ್ದು. ಸುಮ್ಮನೆ ನಾವು ಸ್ಟೇಟ್ಮೆಂಟ್ಗಳು ಕೊಟ್ಕೊಂಡು ನೀವು ಕನ್ಫ್ಯೂಷನ್ ಮಾಡ್ತಾ ಇದ್ದೀರಿ, ನಾವ್ಯಾರೂ ಇದ್ರ ಬಗ್ಗೆ ಮಾತಾಡಿಲ್ಲ. ಅದಕ್ಕೆ ಎಲ್ಲಿವರೆಗೆ ಹೈಕಮಾಂಡ್ ಈಗ ನಿರ್ಣಯ ತೆಗೆದುಕೊಂಡು ಏನು ಈಗ ಪದ್ಧತಿ ನಡ್ಕೊಂಡು ಬಂದಿದೆ ಅದು ನಡೀತದೆ, ಅದ್ರಾಗೇನು ಯಾವ ಬದಲಾವಣೆ ಇಲ್ಲ. ಅದು ಪದೇ ಪದೇ ಎಲ್ಲರೂ ಯಾರು ಕೇಳಬಾರ್ದು, ಇದು ನನ್ನ ಸೂಚನೆ ಇದೆ. ಅದಕ್ಕಾಗಿ ಎಲ್ಲರೂ ಕೂಡ ಈಗ ಇನ್ನು ಮೇಲೆ ತಮ್ಮ ಹೇಳಿಕೆಗಳನ್ನು ಕ್ಲೋಸ್ ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ. ಇದು ಅನಾವಶ್ಯಕವಾಗಿ ಇಲ್ಲಿ ಗೊಂದಲ ಇದ್ದಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೇ ಈಗ ನೋಡಿ ಅಸಮಾಧಾನಕ್ಕೆ ಸಂಬಂಧಪಟ್ಟಂತೆ ಖಡಕ್ ವಾರ್ನ್ ಕೊಟ್ಟಿದ್ದಾರೆ. ಅವರು ಎಲ್ಲ ಸಚಿವರು, MP-ಗಳು, ಶಾಸಕರು ಎಲ್ರಿಗೂ ಇದು ಅನ್ವಯವಾಗುತ್ತೆ. ನೀವೇ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದೀರಿ, ಬದಲಾವಣೆ ಬಗ್ಗೆ ಯಾಕೆ ಹೇಳಿಕೆಯನ್ನು ಕೊಡ್ತಾ ಇದ್ದೀರಿ? ಪಕ್ಷದ ಹೈಕಮಾಂಡ್ ಇದೆ, ನಾವಿದ್ದೀವಲ್ವಾ, ಅದನ್ನು ನಿರ್ಧಾರ ತೆಗೆದುಕೊಳ್ತೇವೆ ಏನಿದ್ರೂ ಕೂಡ. ನೀವು ಹಾದಿ ಬೀದಿಯಲ್ಲಿ ಈಗ ಚರ್ಚೆ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ನಿಮಗೆ ಯಾವ ಜವಾಬ್ದಾರಿ ಕೊಟ್ಟಿದ್ದೆವೋ ಅದನ್ನು ನಿಭಾಯಿಸ್ಕೊಂಡು ಹೋಗಿ ನೀವು. ನೋಡಿ, ಇಲ್ಲಿವರೆಗೂ ಮಲ್ಲಿಕಾರ್ಜುನ ಖರ್ಗೆ ಅವರು ಸೈಲೆಂಟ್ ಆಗಿದ್ದರು. ಪವರ್ ಶೇರಿಂಗ್ ವಿಚಾರವಾಗಿ ಅವರು ಕೂಡ ದಲೀಲ್ ಮಾತಾಡಿರಲಿಲ್ಲ, ಇಲ್ಲಿ ಬಂದಾಗ ಕೂಡ ಮಾತಾಡಿರಲಿಲ್ಲ. KPCC ಅಧ್ಯಕ್ಷ ಬದಲಾವಣೆ ಇಷ್ಟೆಲ್ಲ ಹೊತ್ತಿ ಉರಿತಾ ಇದ್ದರೂ ಕೂಡ ಸ್ಟೇಟ್ಮೆಂಟ್ಗಳ ಬಗ್ಗೆ ಅವ್ರು ರಿಯಾಕ್ಟ್ ಮಾಡ್ತಾ ಇರಲಿಲ್ಲ. ಆದರೆ ಈಗ ಅದು ವಿಕೋಪಕ್ಕೆ ಹೋಗ್ತಾ ಇದೆ, ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ಹಾಗಾಗಿ ಡ್ಯಾಮೇಜ್ ಕಂಟ್ರೋಲ್ಗೆ ಸ್ವತಃ ಖರ್ಗೆ ಅವರೀಗ ಮಧ್ಯಪ್ರವೇಶವನ್ನು ಮಾಡಿದ್ದಾರೆ. ಅದು ಸತೀಶ್ ಜಾರಕಿಹೊಳಿ ಆಗಲಿ, DK ಶಿವಕುಮಾರ್ ಆಗಲಿ, KN ರಾಜಣ್ಣ, ಪರಮೇಶ್ವರ್, HC ಮಹದೇವಪ್ಪ, ಹೀಗೆ ಯಾರೆಲ್ಲ ತಮ್ಮ ಬಣದ ನಾಯಕರನ್ನ ಸಮರ್ಥನೆ ಮಾಡ್ಕೊಳ್ತಿದ್ದಾರೋ ಅಥವಾ ಪೂರ್ಣ ಪ್ರಮಾಣದ ಅಧ್ಯಕ್ಷರು ಬೇಕು ನಮಗೆ, ಸಾಮರ್ಥ್ಯದ ಮೇಲೆ ನಿರ್ಧಾರ ಆಗಬೇಕು ಅನ್ನುವಂಥ ಹೇಳಿಕೆಗಳನ್ನು ಕೊಡ್ತಿದ್ದಾರೋ ಅದೆಲ್ಲರಿಗೂ ಅನ್ವಯ ಆಗುತ್ತೆ.